ಸರ್ ಎಕ್ಸಲೇಷನ್ನು ಮತ್ತೊಂದು ಏನಾಗಿದೆ ಸರ್, ಈ 52,000 ಕೋಟಿ ರೂಪಾಯಿನಲ್ಲಿ ನಾವು ಕೇವಲ 2-3 ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದು ಬಿಟ್ರೆ ಬಾಕಿ ಎಲ್ಲಾ ಯೋಜನೆಗಳು ಕೂಡ ಅವ್ರ ಕಾಲದಲ್ಲಿ ಅವರೇ ಮಾಡಿದಂತ ಒಂದು ಪ್ರಪೋಸಲ್ ಅನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಾವು ಬಂದ್ಮೇಲೆ ಮಾಡಿದ್ದಕ್ಕೆ ಅನ್ನೋದು ಬಿಟ್ಟು ಅಭಿವೃದ್ಧಿಗೋಸ್ಕರವಾಗಿ ಅದನ್ನೇ ಮಾಡೋಣ ಅಂತ ಹೇಳಿ ಇವತ್ತು ಅಕ್ವಿಜೇಷನ್ ಇಂದ ನಮ್ಗೆ ಎಷ್ಟು ಮಟ್ಟಿಗೆ ತೊಂದರೆ ಅನ್ನೋದಕ್ಕಿಂತ ಒಬ್ಬ ಅಧಿಕಾರಿ ನಾ ಕೊಡಕ್ಕಾಗೋದಿಲ್ಲ. ನಾನು ರಾಯದುರ್ಗ, ತುಮಕೂರು, ದಾವಣಗೆರೆಗೆ ಸುಮಾರು 125-126 ಮೀಟಿಂಗ್ಗಳು ಮಾಡಿದ್ದೀನಿ. ಸಣ್ಣ ಪುಟ್ಟ ಅದಾದ್ಮೇಲೆ ಎಲ್ಲಾ ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ರು. ಅದೇ ನಿಮ್ಮ ಏನು ಧಾರವಾಡದ ಜಿಲ್ಲಾಧಿಕಾರಿಗಳು ಪ್ರಾಯಶಃ ಯಾವ ಒತ್ತಡಕ್ಕೋಸ್ಕರವಾಗಿ 55 ಎಕರೆ ಮಾಡಿಬಿಟ್ರೆ ನಿಮ್ಮ ಧಾರವಾಡ ಬೆಳಗಾಂ ಏನಿದೆ 90-70 ಕಿಲೋಮೀಟರ್ ಆಗ್ತದೆ, 70 ಕಿಲೋಮೀಟರ್ 75 ಕಿಲೋಮೀಟರ್ ಆಗ್ತದೆ. ಇದು ಮಾಡೋದಕ್ಕೆ ನಾನೇ ಸ್ವತಃ ನಿಮ್ಮ ಜೊತೆಲೂ ಭೇಟಿ ಮಾಡಿದ್ದೀನಿ, ನೊಂದು ಹೇಳ್ತಾ ಇದ್ದೀನಿ. ಬೇರೆ ಎಲ್ಲ ಕಡೆ ಆಯ್ತು, ಇನ್ನು 2-3 ಕಡೆ ಏನ್ ಮಾಡಿದ್ರು ಅವರೇ ಕಳಿಸಿದಂತ ಯೋಜನೆಗಳನ್ನ ಇಲ್ಲ ನಾವು ವಿತ್ಡ್ರಾ ಮಾಡಿದೀವಿ ಅಂತ ವಾಪಸ್ ಕಾಗದ ಕೊಟ್ಟಿದ್ದಾರೆ. ಆ ಕಾಗದವನ್ನು ಕೂಡ ನಿಮ್ಗೆ ಕೊಟ್ಟು ಕಳಿಸ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಕೇಂದ್ರದ ಯಾವುದೇ ಒಂದು ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಆಯಾ ರಾಜ್ಯ ಸರ್ಕಾರಗಳ ಕಾರ್ಯವೈಖರಿ ಭಾರಿ ಪ್ರಮುಖವಾದದ್ದು. ಆ ಕೆಲಸವನ್ನ ಇವತ್ತು ನೀವು ನಾರ್ತ್ ಈಸ್ಟ್ ಸ್ಟೇಟ್ಗೆ ಹೋಗ್ಬೇಕು, ಏನು ಬೇಡಬೇಡಿ, ತ್ರಿಪುರಾಗ ಒಂದ್ಸಾರಿ ಹೋಗಿ ಬನ್ನಿ, ಛತ್ತೀಸ್ಗಢಕ್ಕೆ ಹೋಗಿ ಬನ್ನಿ, ಅರುಣಾಚಲ್ ಪ್ರದೇಶಕ್ಕೆ ಹೋಗಿ ಬನ್ನಿ, ಅದು ಬಿಟ್ಟರೆ ಜಾರ್ಖಂಡ್ಗೆ ಹೋಗಿ ಬನ್ನಿ. ಅಲ್ಲಿ ನೋಡ್ಬೇಕು ಅದು ಎಷ್ಟು ಮಟ್ಟಿಗೆ ಅದನ್ನ ಆದ್ಯತೆಯಾಗಿ ತೆಗೆದುಕೊತಾ ಇದ್ದಾರೆ. ನಾನು ಮಾಧ್ಯಮದ ಮುಖೇನ ರಾಜ್ಯ ಸರ್ಕಾರವನ್ನು ಆಗ್ರಹ ಪಡಿಸ್ತೀನಿ, ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ, ನೀವು ಯಾವುದು ನಮ್ಗೆ ಶಾಶ್ವತ ಅಲ್ಲ. ಅದನ್ನ ಮಾಡಿ ನಾವಿವತ್ತು ರಾಜ್ಯ ಸರ್ಕಾರ ಪೂರ್ತಿ ಮಾಡದೇ ಇರತಕ್ಕಂಥ ಯೋಜನೆಗಳು ಧಾರವಾಡ, ಬೆಳಗಾವಿ ಹೊಸ ರೈಲು, ಆಮೇಲೆ ಶಿವಮೊಗ್ಗ, ರಾಣಿಬೆನ್ನೂರು, ಶಿವಮೊಗ್ಗ, ಹರಿಹರ, ಮತ್ತೆ ವೈಟ್ ಫೀಲ್ಡ್, ಕೋಲಾರ. ನೀವು ನಂಬ್ತೀರಾ, ನನಗೆ ಭಾರಿ ಆಶ್ಚರ್ಯ ಆಗಿದ್ದು, ನಮಗೇನು ಸರ್ ಸಂಬಂಧ ಅಂತೀರಿ, ಬೆಂಗಳೂರಿಂದ ಕೋಲಾರಕ್ಕೆ ನೀವು ಡೈರೆಕ್ಟ್ ಟ್ರೈನ್ ಇಲ್ಲ. ಕೋಲಾರದವರೇನೆ 2 ಮಂತ್ರಿಗಳು ಇದ್ರು, ಬೆಂಗಳೂರಿಂದ ಕೋಲಾರಕ್ಕೆ ನೀರು ಕೊಡಿ, ಡೈರೆಕ್ಟ್ ಇಲ್ಲ. ಹಾಸನ್, ಬೇಲೂರು, ನಾನು 4-5 ಬಾರಿ ಜಿಲ್ಲಾಧಿಕಾರಿಗಳ ಸಭೆಗೆ ಹೋಗಿದ್ದೀನಿ ಸಾಹೇಬ್ರೆ. ಆದ್ರಿಂದ ನಾನು ನಿಮ್ಗೆ ಇಷ್ಟೇ ಹೇಳೋದು, ರಾಜ್ಯ ಸರ್ಕಾರ ಕೈ ಜೋಡಿಸ್ತೆ ಹೋದ್ರೆ ಯಾವುದೇ ರೈಲ್ವೆ ಯೋಜನೆಗಳು ನಾವು ಯಾವ ರಾಜ್ಯಗಳಲ್ಲಿ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ ಮಾಡದೆ ಹೋದ್ರೆ ನಮ್ಗೆ ಕಷ್ಟ ಆಯ್ತದೆ. ಎಲ್ಲರ ಮಧ್ಯದಲ್ಲಿ ನಾವು ನಮ್ಮ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ನಾನು ಎತ್ತಿಟ್ಕೊಬಿಡ್ತೇನೆ, ನನಗೂ ಎಲ್ಲ ಕಾಣಿಸ್ತೀನಿ. ಒಂದು ನೇಮಕಾತಿಯಲ್ಲಿ ಒಂದು ನಿಮಿಷ, ಒಂದೊಂದೇ ಪ್ಲೀಸ್, ಅಲ್ಲಿ ಕ್ಯಾಮ್ರಾಕ್ ಬರ್ದು ಒಂದು ನಿಮಿಷ ಸಾಹೇಬ್ರೆ, ಒಂದೇ ನಿಮಿಷ. ನಾನು ಲೋಕಸಭಾ ಸದಸ್ಯನಾಗಿ 2024ಕ್ಕೆ ಹೋದ ತಕ್ಷಣ ನನ್ನನ್ನು ಕರೆದು ರಾಷ್ಟ್ರದ ಪ್ರಧಾನಿಗಳು ನನ್ನನ್ನು ಮಂತ್ರಿ ಮಾಡಿ ನಮ್ಮ ತಾಯಿ ತಂದೆ ಆಶೀರ್ವಾದ, ಗುರುಗಳ ಆಶೀರ್ವಾದ, ಕರ್ನಾಟಕ ಜನರ ಆಶೀರ್ವಾದ ನನಗೆ ಗೊತ್ತಿಲ್ಲ, ನನಗೆ ಜಲಶಕ್ತಿ ಮತ್ತು ರೈಲ್ವೆ ಎರಡನ್ನು ಕೊಟ್ಟು ನಾನು ಹೋಗಿ ಕುಳಿತುಕೊಂಡು ಮಾತಾಡಬೇಕಾದ್ರೆ ಅವಾಗೆ ತಾನೇ ಒಂದು ಎಕ್ಸಾಮಿನೇಷನ್ ಶುರುವಾಗಿತ್ತು. ತಕ್ಷಣವೇ ಪ್ರಧಾನಿಗಳ ಹತ್ರ ಹೋಗಿ 4-5 ಬಾರಿ ವಿನಂತಿ ಮಾಡಿದ ಮೇಲೆ ಪ್ರಧಾನಮಂತ್ರಿಗಳು ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ 15 ಭಾಷೆಗಳು, ಎಲ್ಲಾ ಭಾಷೆಯವರಿಗೂ ಕೂಡ ಆಯಾ ರಾಜ್ಯದಲ್ಲಿ ಇರ್ತಕ್ಕಂಥ ಭಾಷೆಗಳಲ್ಲಿ ತಾವು ಮೊದಲು ಬಾರಿಗೆ ಎಕ್ಸಾಮಿನೇಷನ್ ಬರೆದು ಪಾಸ್ ಆಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ರೊಳಗೆ ಕರ್ನಾಟಕವು ಕೂಡ ಸೇರ್ಪಡೆ ಆಯಿತು. ಒಂದು ನಿಮಿಷ ತಾಳಪ್ಪ, ಮೊನ್ನೆ ಎಕ್ಸಾಮ್ ಅಲ್ಲಪ್ಪ ಅದಾಗಿರೋದು, ಅದು ಪ್ರಮೋಷನ್ ಆಗಿರೋದು. ಯಾವುದು ಒಂದು ನಿಮಿಷ ಪ್ಲೀಸ್, ಡೈರೆಕ್ಟ್ ಎಲೆಕ್ಷನ್ ನಿಮ್ ಗಮನಿಸ್ತೀನಿ. ಡೈರೆಕ್ಟ್ ಅಪಾಯಿಂಟ್ಮೆಂಟ್ಗೆ ಯಾವುದೇ ಈಗಾಗಲೇ ಏನು ಆದೇಶ ಮಾಡಿದ್ದಾರೆ, ತಮಿಳುನಾಡಿನಲ್ಲಿ ತಮಿಳು, ಕೇರಳದಲ್ಲಿ ಅವ್ರು ಮಲಯಾಳಿ, ಬೇರೆ ಕಡೆ ಯಾವ್ಯಾವ ಭಾಷೆಗಳಿದಾವೆ ಆಯಾ ಭಾಷೆಗಳಲ್ಲಿ, ಕರ್ನಾಟಕದಲ್ಲೂ ಕೂಡ ಕನ್ನಡದಲ್ಲಿ ಬರೀತಕ್ಕಂಥವ್ರಿಗೆ ಈಗಾಗಲೇ ಕೊಟ್ಟು ಸುಮಾರು ಜನ ಕೆಲಸಕ್ಕೂ ಕೂಡ ಸೇರ್ಕೊಂಡಿದ್ದಾರೆ. ಒಂದು ನಿಮಿಷಪ್ಪ ಆಗಿರೋದ್ರಿಂದ ಮುಂಬಡ್ತಿಯಲ್ಲಿ ಒಂದು ನಿಮಿಷ ರೀ ಪ್ಲೀಸ್, ನೀವು ಪ್ರಮೋಷನ್ ಅಲ್ಲಿ ಹೊರತುಪಡಿಸಿದ್ರೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ಗೆ
ಆ ಥರ ಯಾವ್ದಾದ್ರು ಇದ್ರೆ ದಯವಿಟ್ಟು ಕೊಡಿ, 2 ನಿಮಿಷಕ್ಕೆ ನಾನೇ ಸೆಟರೇಟ್ ಮಾಡ್ತೀನಿ. ಪ್ರಮೋಷನಲ್ಲಿ ಅಲ್ಲ, 1 ನಿಮಿಷ ತಾಳಿ ಸಾಹೇಬ್ರೆ. ಪ್ರಮೋಷನಲ್ಲಿ ಗೊಂದಲ ಇದೆ. ನಮ್ಮ ಹಾಗೆ ಕೇರಳನೂ ಕೇಳ್ತಾ ಇದೆ, ತಮಿಳುನಾಡು ಮೊದಲಿಂದ ಉಪಯೋಗಿಸ್ಕೊಂಡಿದ್ರು. ಏನಾಗಿದೆ ಅಲ್ಲಿ ಒಂದೇ ಒಂದು ದುರಂತ, ಸೀನಿಯರ್ ಆಫೀಸರ್ಗಳಿಗೆ ಹೋಗ್ಬೇಕಾದ್ರೆ ರೈಲ್ವೆ ಇಲಾಖೆಯ ಕರೆಸ್ಪಾಂಡೆನ್ಸು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ಇದೆ. ಹಿಂದಿ ಮತ್ತು ಇಂಗ್ಲಿಷ್ ಅರ್ಥ ಆಗ್ತದೆ, ಇಂಗ್ಲಿಷ್ನಲ್ಲಿ 2ರಲ್ಲಿದೆ. ಈ 2 ಭಾಷೆಗಳನ್ನು ನಾವು ಕಡ್ಡಾಯವಾಗಿ ಕಲ್ತ್ಕೊಂಡು ನಾವು ಕಾರ್ಯರೂಪಕ್ಕೆ ತರದೆ ಹೋದ್ರೆ ಪ್ರಮೋಷನ್ ಆಗ್ತಕ್ಕಂಥದ್ರಲ್ಲಿ ಸ್ವಲ್ಪ ತೊಂದರೆ ಆಯ್ತದೆ ಅನ್ನೋದನ್ನ 16 ಸಾರಿ ತಜ್ಞರನ್ನ ಮತ್ತೊಬ್ಬರನ್ನ ಏನೆಲ್ಲ ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಆದರೂ ಕೂಡ ಎಲ್ಲ ಒಂದು ಕಡೆ ನಾನು ಒಬ್ಬ ಕರ್ನಾಟಕದವನು, ಒಂದು ಸಣ್ಣ ಗ್ರಾಮದಿಂದ ಬಂದವನು, ನಮ್ಮ ಗ್ರಾಮಕ್ಕೆ ಆಗಿರೋದ್ರಿಂದ ಇದು ಡೈರೆಕ್ಟ್ ಅಪಾಯಿಂಟ್ಮೆಂಟ್ಗೆ ಯಾವುದೇ ಕಾರಣಕ್ಕೆ ಆಯಾ ರಾಜ್ಯ ಭಾಷೆಗಳಲ್ಲೇ ಇವತ್ತು ನಮ್ಮ ದೈದಿದ್ದ ಅಶ್ವಥ್ ನಾರಾಯಣರವರೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.